ನಮಗ ನೆಕ್ಸ್ಟ್ ಪಾರ್ಟ್ ಬರೋದ ಗ್ರಾಫಿಕಲ್ ಮೆಥಡ್. ಈಗ ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ನಾವು ಸ್ವಲ್ಪ ಅದರ ಕೆಲವೊಂದಿಷ್ಟು ಸಂಗತಿಗಳನ್ನ ಅರ್ಥ ಮಾಡ್ಕೊಂಡಿವಿ. ಈ ಗ್ರಾಫಿಕಲ್ ಮೆಥಡ್ ಸೆಕೆಂಡ್ ಟಾಪಿಕ್ ಆಫ್ ದಿ ಚಾಪ್ಟರ್. ಸೊ ಗ್ರಾಫಿಕಲ್ ಮೆಥಡ್ ಆಫ್ ಸೊಲ್ಯೂಷನ್ ಆಫ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್. ಇಲ್ಲಿ 1 ಮಾರ್ಕಿಗೆ 1 ಕ್ವಶನ್, 4 ಮಾರ್ಕಿಗೆ 1 ಕ್ವಶನ್. ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ಅಲ್ಲಿ ಸ್ವಲ್ಪ ಅದರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಅರ್ಥ ಆಯ್ತಲ್ಲ? ಎಸ್. ಸೊ ಈಗ ಗ್ರಾಫಿಕಲ್ ಮೆಥಡ್ ಆಫ್ ಸೊಲ್ಯೂಷನ್ ಅಂತಂದ್ರೆ ಗ್ರಾಫ್ ಮುಖಾಂತರವಾಗಿ ಅವುಗಳನ್ನು ಬಿಡಿಸೋದು. 1 ಮಾರ್ಕಿಗಂತೂ ಗ್ಯಾರಂಟಿ ಕ್ವಶನ್ ಬರುತ್ತೆ. ಟೇಬಲ್ ಹೇಳ್ತೀನಿ ಅಂತ ಹೇಳಿದ್ನಲ್ಲ ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ, ಈಗ ಅದನ್ನು ಡಿಸ್ಕಷನ್ ಮಾಡೋಣ. ದ ಬಿಹೇವಿಯರ್ ಆಫ್ ಲೈನ್ಸ್ ರೆಪ್ರೆಸೆಂಟಿಂಗ್ ಅ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇನ್ 2 ವೇರಿಯೇಬಲ್ಸ್. ಬಿಹೇವಿಯರ್ಸ್. ಸೊ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇನ್ 2 ವೇರಿಯೇಬಲ್ಸ್. ಲೈನ್ಸ್, ಆ ಲೀನಿಯರ್ ಇಕ್ವೇಶನ್ ಈಗ ಫಾರ್ ಎಕ್ಸಾಂಪಲ್ x ಪ್ಲಸ್ y ಇಸ್ ಈಕ್ವಲ್ ಟು 5, ಇದು 1, 2x ಪ್ಲಸ್ 2y ಇಸ್ ಈಕ್ವಲ್ ಟು 10, ಇದೊಂದು. ಇವುಗಳನ್ನ ರಿಪ್ರೆಸೆಂಟ್ ಮಾಡೋ ಲೈನ್ಸ್ ಗಳು ಇದಾವಲ್ಲ, ಲೈನ್ಸ್ ಗಳು ಇವುಗಳನ್ನ ರಿಪ್ರೆಸೆಂಟ್, ಇದು ಲೈನ್ ಇಕ್ವೇಶನ್ 1ದ್ದು, ಇದು ಲೈನ್ ಇಕ್ವೇಶನ್ 2ದು ಅಂತ ತಿಳ್ಕೊರಿ. ಇವೆರಡು ಲೈನ್ಸ್ ಗಳು ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗಿರಬಹುದು, ಅಥವಾ ಒಂದರ ಮೇಲೆ ಒಂದು ಲೈನ್ ಇರಬಹುದು. ನೋಡ್ರಿ, ಇವು 3 ಚಾನ್ಸ್ ಇರೋದ್ರಿ. ಒಂದರ ಮೇಲೆ ಒಂದು ಲೈನ್ ಇರಬಹುದು, ಅಥವಾ ಈ ಲೈನ್ಸ್ ಗಳು ಪ್ಯಾರಲಲ್ ಇರಬಹುದು. ಪ್ಯಾರಲಲ್ ಅಂದ್ರೆ ಗೊತ್ತಲ್ಲ? ಸೊ ಈ ತರ, ಇದು ಪ್ಯಾರಲಲ್ ಲೈನ್ಸ್. ಓಕೆನಾ? ಸೊ ಪ್ಯಾರಲಲ್ ಲೈನ್ಸ್ ಬೇಸಿಕ್ ಮ್ಯಾಥಮೆಟಿಕ್ಸ್ ಕ್ಲಾಸಸ್ ಗಳಲ್ಲಿ ನೋಡ್ರಿ, ಪ್ಯಾರಲಲ್ ಲೈನ್ಸ್ ಬಗ್ಗೆ ಡಿಸ್ಕಷನ್ ಮಾಡಿವಿ, ರೈಟ್? ಎಸ್. ಸೊ ಇದು ಇಷ್ಟು ನೀವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ಸಂಗತಿ. ಅಂದ್ರೆ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇನ್ 2 ವೇರಿಯೇಬಲ್ಸ್ ಗಳನ್ನ ರಿಪ್ರೆಸೆಂಟ್ ಮಾಡೋ ಲೈನ್ಸ್ ಗಳ ಬಿಹೇವಿಯರ್ ಹೆಂಗಿರುತ್ತೆ ಅಂದ್ರೆ, ಒಂದು ಇಂಟರ್ಸೆಕ್ಟಿಂಗ್ ಲೈನ್ ಇರಬಹುದು, ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗಿರಬಹುದು, ಅಥವಾ ಒಂದರ ಮೇಲೆ ಒಂದಿರಬಹುದು, ಅಥವಾ ಪ್ಯಾರಲಲ್ ಇರಬಹುದು. ಓಕೆನಾ? ಸೊ ಇದು 3 ಸಾಧ್ಯತೆ ಇದೆ. ಸೊ ಇದ ಕಾನ್ಸೆಪ್ಟ್ ಅನ್ನು ಹಿಡ್ಕೊಂಡು ಸಾಕಷ್ಟು ಡೀಪ್ ಅಲ್ಲಿ ಅವರು ಡಿಸ್ಕಷನ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ. ಅದಕ್ಕೆ 1 ಮಾರ್ಕಿನ ಕ್ವಶನ್ಸ್ ಗಳು ಇದೇ ಟೇಬಲ್ ಮೇಲೆ ಬರೋದು ಅಂತ ಹೇಳಿದ್ದೀನಿ. ಇದಕ್ಕಿಂತ ನಿಮಗೊಂದು ಸಿಂಪಲ್ ರಿವಿಷನ್ ಹೇಳಿಬಿಡ್ತೀನಿ. ಫಸ್ಟ್ ರಿವಿಷನ್ ಮಾಡಿಬಿಡೋಣ, ಆಮೇಲೆ ಅದನ್ನ ಡೀಟೇಲ್ ಆಗಿ ಒಯ್ತೀನಿ ಅದ ನಿಮಗೆ. ಓಕೆನಾ? ಎಸ್. ನೋಡ್ರಿ, ನಾನು ನಿಮಗೊಂದು ಸಿಂಪಲ್ ವೇದೊಳಗ ಇದು ಹೇಳ್ತೀನಿ. ಏನಪ್ಪಾ ಅಂತಂದ್ರೆ, ಈಗ ಲೈನ್ ಒಂದು ವೇಳೆ ಇಂಟರ್ಸೆಕ್ಟ್ ಆಗಿದ್ರೆ, ಓಕೆನಾ? ಲೈನ್ ಒಂದ್ ವೇಳೆ ಇಂಟರ್ಸೆಕ್ಟ್ ಆಗಿದೆ, ಎಷ್ಟು ಪಾಯಿಂಟ್ ನಮಗ್ ಸಿಕ್ಕು? ಈ ಪಾಯಿಂಟ್ ಈ ಲೈನ್ ಮೇಲೇನೂ ಇದೆ, ಈ ಪಾಯಿಂಟ್ ಈ ಲೈನ್ ಮೇಲೇನೂ ಇದೆ. ಹಾಗಾದ್ರೆ ಎಷ್ಟು ಪಾಯಿಂಟ್ ನಮಗ್ ಸಿಕ್ತು? 1 ಪಾಯಿಂಟ್. 1ಗೆ ನಾವು ಇಂಗ್ಲಿಷ್ ನೊಳಗೆ ಯೂನಿಕ್ ಆದ್ರೂ ಹೇಳ್ತೀವಿ. ಏನ್ರಿ? ಯೂನಿಕ್ ಅಂತ ಹೇಳಿ ಹೇಳ್ತೀವಿ. ಯೂನಿಕ್ ಒಂದು ಆದ್ರೆ ಯೂನಿಕ್. ಓಕೆನಾ? ಯೂನಿಕ್ ಒಂದು ಅಥವಾ ಯೂನಿಕ್. ಓಕೆನಾ? ಸೊ ಈ ಪಾಯಿಂಟ್ ನೋಡ್ರಿ, ಒಂದು ಇಂಟರ್ಸೆಕ್ಟಿಂಗ್ ಲೈನ್ಸ್ ಗಳಲ್ಲಿ ಒಂದು ಪಾಯಿಂಟ್, ಈ ಪಾಯಿಂಟ್ ಈ ಲೈನ್ ಮೇಲೇನೂ ಇದೆ, ಈ ಪಾಯಿಂಟ್ ಈ ಲೈನ್ ಮೇಲೇನೂ ಇದೆ. ಹಾಗಾದ್ರೆ ನಮಗ ಒಂದೇ ಪಾಯಿಂಟ್ ಸಿಕ್ತು, ಅದಕ್ಕೆ 1 ಸೊಲ್ಯೂಷನ್ ಅಥವಾ ಯೂನಿಕ್ ಸೊಲ್ಯೂಷನ್. ನೋಡ್ರಿ, ಅರ್ಥ ಆಯ್ತು? ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಾಯ್ಪಟ್ಟು ಹಾಕೋತಾರ, ಒದ್ದಾಡ್ತಿರ್ತಾರ. ನೋಡ್ರಿ, ಅರ್ಥ ಮಾಡ್ಕೊರಿ ಕಾನ್ಸೆಪ್ಟ್ ಅನ್ನ. ಈಗ 2 ಲೈನ್ಗಳು ಇಂಟರ್ಸೆಕ್ಟಿಂಗ್ ಕತ್ತರಿಸಿದಾವೆ ಅಂತಂದ್ರೆ ಒಂದೇ ಪಾಯಿಂಟ್ ಸಿಗ್ತಾವ್ರಿ. ಈ ಪಾಯಿಂಟ್ ಇಲ್ಲಿ, ಈ ಪಾಯಿಂಟ್ ಇದ ಮೇಲೆ ಸಿಗ್ತದೆ 1 ಪಾಯಿಂಟ್, ಅದಕ್ಕೆ 1 ಸೊಲ್ಯೂಷನ್ ಅಥವಾ ಯೂನಿಕ್ ಸೊಲ್ಯೂಷನ್. ಯೂನಿಕ್ ಅಂದ್ರೆ 1. ಓಕೆನಾ? ಸೊಲ್ಯೂಷನ್ ಇದೆ ಅಂತಂದ್ರೆ ಕನ್ಸಿಸ್ಟೆಂಟ್. ನೋಡ್ರಿ, ಕನ್ಸಿಸ್ಟೆಂಟ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್. ಏನ್ರಿ? ಕನ್ಸಿಸ್ಟೆಂಟ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಸೊಲ್ಯೂಷನ್ ಇದೆ ಅಂತಂದ್ರೆ. ಓಕೆನಾ? ಎಸ್. ಸೊ ನಮ್ಗೆ ಏನ್ ಫ್ಯಾಕ್ಟ್ ಗೊತ್ತಾಯ್ತು? ಇಂಟರ್ಸೆಕ್ಟಿಂಗ್ ಅಂದ್ರೆ ಒಂದ ಪಾಯಿಂಟ್ ಸಿಗ್ತೈತಿ, ಅದಕ್ಕೆ 1 ಸೊಲ್ಯೂಷನ್ ಇದೆ, ಒಂದಿರ್ಲಿ ಅಥವಾ ಇನ್ಫಿನಿಟ್ ಇರ್ಲಿ, ಬಟ್ ಸೊಲ್ಯೂಷನ್ ಇದೆ ಅಂದ್ರೆ ಕನ್ಸಿಸ್ಟೆಂಟ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್. ಓಕೆನಾ? ಹಾಗಾದ್ರೆ ಯಾವ ಲೈನ್ಸ್ ಗಳು ಸರ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಅಂದ್ರೆ ಯಾವ ಲೈನ್ ಇದು ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಲೈನ್ಸ್ ಗಳು ಇಂಟರ್ಸೆಕ್ಟ್ ಆಗ್ತಾವ ಅಂತಂದ್ರೆ, ನೀವು A1 ಭಾಗಲೆ A2 B1 ಭಾಗಲೆ B2 ಇದೆಯಲ್ಲ, ಅದರ ರೇಷಿಯೋ ತಗೊಂಡ್ರೆ ಎರಡು ಈಕ್ವಲ್ ಇರಬಾರ್ದು. ಫಾರ್ ಎಕ್ಸಾಂಪಲ್, ಈಗ x ಪ್ಲಸ್ y ಇಸ್ ಈಕ್ವಲ್ ಟು 5, ನಾವು 2x ಪ್ಲಸ್ 3y ಇಸ್ ಈಕ್ವಲ್ ಟು 10 ಅಂತ ತಿಳ್ಕೊಂಡಿವಿ ಸರ್. ಇಲ್ಲಿ ಏನಿಲ್ಲ ಅಂದ್ರೆ 1 ಇದೆ, ಇಲ್ಲಿ ಏನಿಲ್ಲ ಅಂದ್ರೆ 1. ಸೊ A1 ಇದು ಏನು A1. ನೋಡ್ರಿ, A1 ಭಾಗಲೆ A2 ಮಾಡ್ರಿ. A1 ಅಂದ್ರೆ 1 ಇದೆ, A2 ಅಂದ್ರೆ ಎಷ್ಟಿದೆ? ಇಲ್ಲಿ 2 ಇದೆ. ಈಗ ನೋಡ್ರಿ, B1 ಎಷ್ಟಿದೆ? ಇಲ್ಲಿ ಏನಿದೆ? 1 ಇದೆ. B2 2, 3 ಇದೆ. ಸೊ 1/2, 1/3 ಎರಡು ಈಕ್ವಲ್ ಅಲ್ಲ. ಅವು ಎರಡು ಈಕ್ವಲ್ ಅಲ್ಲ ಅಂತಂದ್ರೆ ಆ ಲೈನ್ಗಳು ಇಂಟರ್ಸೆಕ್ಟಿಂಗ್ ಲೈನ್ಸ್ಗಳು. ಇದ ಕಾನ್ಸೆಪ್ಟ್ ಮೇಲೆ 1 ಮಾರ್ಕಿ ಕ್ವಶನ್ ಬರತ್ರಿ. ತಿರ್ಗ್ಯಾ ಮುರ್ಗಾಡಿ ಏನು ಮಿಕ್ಸ್ ಮಾಡಿ ಕೇಳ್ತಾರೆ, ಕನ್ಫ್ಯೂಷನ್ ಮಾಡಿ ಕೇಳ್ತಾರೆ, ಟ್ವಿಸ್ಟ್ ಮಾಡಿ ಕೇಳ್ತಾರೆ. ಇದು ಯಾವ ತರ
ಅವ್ರು ಹೇಳೋದ್ ನೋಡ್ರಿ, ರೀತಿಗಳು ಡಿಫ್ರೆಂಟ್ ರೀತಿಗಳು ಇರ್ತಾವ ಹೇಳೋದಕ್ಕೆ. ಏನಂತಂದ್ರೆ ಎರಡು ಲೈನ್ಸ್ಗಳು ಇಂಟರ್ಸೆಕ್ಟಿಂಗ್ ಅದಾವಪ್ಪ, ಹಾಗಾದ್ರೆ ಜನರಲ್ ಫ್ಯಾಕ್ಟ್ ಹೇಳ್ರಿ. ಇದ ಜನರಲ್ ಫ್ಯಾಕ್ಟ್ ನಾನು ನಿಮಗ ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ಕಳ್ಸಿದ್ನಲ್ಲ, ಕೋಇನ್ಸಿಡೆಂಟ್ ಲೈನ್ ಅದಾವ, ನಮಗ ಅದರ ರಿಲೇಷನ್ ಹೇಳ್ರಿ ಅಂತ. ಸೊ ಎರಡು ಲೈನ್ಸ್ಗಳು ಹಿಂಗ್ ಬರ್ದಿರ್ತಾರ, ಇವೆರಡು ಲೈನ್ಸ್ಗಳು ರೀ, ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಇನ್ ಟೂ ವೇರಿಯೇಬಲ್ಸ್ ಇದು. ಸೊ ಇದು ಇಂಟರ್ಸೆಕ್ಟಿಂಗ್ ಲೈನ್ ಆದ್ರೆ ಇದರ ಜನರಲ್ ಫ್ಯಾಕ್ಟ್, ಜನರಲ್ ರಿಲೇಷನ್ ಹೇಳ್ರಿ, ಇದನ್ನ ಹೇಳಬೇಕು. ಹಾಗಾದ್ರೆ ಈ ಲೈನ್ಗಳು ಇಂಟರ್ಸೆಕ್ಟ್ ಆಗಿದ್ದಾವೆ, ಎಷ್ಟು ಸೊಲ್ಯೂಷನ್ ಅದಾವ್ರಿ? ಇಂಟರ್ಸೆಕ್ಟಿಂಗ್ ಅಂದ್ರೆ ಒಂದೇ ಸೊಲ್ಯೂಷನ್. ಅವ್ರು ಕೇಳೋದ್ ರೀತಿ ಅದು. ಕನ್ಸಿಸ್ಟೆಂಟ್ ಇನ್ಕನ್ಸಿಸ್ಟೆಂಟ್ ಅಂದ್ರೆ ಕನ್ಸಿಸ್ಟೆಂಟ್ ರೀ, ಯಾಕಂದ್ರೆ ಇಕ್ವೇಶನ್ ಸೊಲ್ಯೂಷನ್ ಇದೆ ಅಂತಂದ್ರೆ ಕನ್ಸಿಸ್ಟೆಂಟ್. ಈ ಕ್ವಶನ್ ಕೇಳ್ತಾರೆ. ಈಗ ಎರಡು ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಅದಾವ್ರಿ, ಒಂದೇ ಒಂದು ಸೊಲ್ಯೂಷನ್ ಇದೆ, ಹಾಗಾದ್ರೆ ಆ ಲೈನ್ಸ್ ಗಳು ಯಾವ ರೀತಿಯಲ್ಲಿ ಇದಾವೆ, ನೇಚರ್ ಏನ್ರಿ? ಇಂಟರ್ಸೆಕ್ಟಿಂಗ್ ಲೈನ್. ಹಿಂಗ ಉಲ್ಟಾ ಕೇಳ್ತಾರೆ. ಸೊ ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಓಕೆನಾ? ಎಸ್. ಸೊ ಬಿಹೇವಿಯರ್ ಯಾವ ತರ ಇರಬಹುದು? ಒಂದು ಇಂಟರ್ಸೆಕ್ಟಿಂಗ್ ಲೈನ್ ಇರಬಹುದು, ಅಂದ್ರೆ ಒಂದಕ್ಕೊಂದು ಇಂಟರ್ಸೆಕ್ಟ್ ಈ ತರ ಆಗಿರ್ಬೋದು. ಒಂದು ಲೈನ್ ಮೇಲೆ ಇನ್ನೊಂದು ಲೈನ್ ಇರ್ಬೋದು ನೋಡ್ರಿ, ಒಂದು ಲೈನ್ ರೆಡ್ ಇನ್ನೊಂದು ಬ್ಲೂ, ಒಂದು ಲೈನ್ ಮೇಲೆ ಇನ್ನೊಂದು ಲೈನ್ ಇರ್ಬೋದು, ಅಥವಾ ಈ ತರ ಪ್ಯಾರಲಲ್ ಲೈನ್ಸ್ ಗಳು ಇರಬಹುದು. ಗೊತ್ತಾಯ್ತಲ್ಲ? ನಮಗ್ ಮೂರೇ ಸಾಧ್ಯತೆ ಇದೆ. ಏನು? ಪೇರ್ಸ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಗಳನ್ನ ರಿಪ್ರೆಸೆಂಟ್ ಮಾಡೋ ಲೈನ್ಸ್ ಗಳು ಬಿಹೇವಿಯರ್ ಯಾವ ತರ ಇದೆ ಅಂದ್ರೆ, ಅವನ್ನು ಒಂದಕ್ಕೊಂದು ಕತ್ತರಿಸಿರ್ಬಹುದು, ಇಂಟರ್ಸೆಕ್ಟ್ ಆಗಿರ್ಬೋದು, ಅಥವಾ ಒಂದರ ಮೇಲೆ ಒಂದು ಕೋಇನ್ಸಿಡೆಂಟ್ ಇರಬಹುದು, ಅಥವಾ ಪ್ಯಾರಲಲ್ ಇರಬಹುದು. ಓಕೆನಾ? ಸೊ ಇದನ್ನ ಇಂಟರ್ಸೆಕ್ಟಿಂಗ್ ಅಂತ ಹೇಳ್ತಾರೆ, ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಹೇಳ್ತೀವಿ. ಇದಕ್ಕೆ ಕೋಇನ್ಸಿಡೆಂಟ್ ಅಂತ ಹೇಳ್ತೀವಿ, ಇದಕ್ಕೆ ಪ್ಯಾರಲಲ್ ಅಂತ ಹೇಳ್ತೀವಿ. ಅಂಡರ್ಸ್ಟುಡ್? ಸೊ ಇದು ಮೂರು ಸಾಧ್ಯತೆಗಳು ಇದಾವೆ. ಸೊ ಇದನ್ನ ಇಂಟರ್ಸೆಕ್ಟಿಂಗ್ ಲೈನ್ಸ್, ಇವು ಕೋಇನ್ಸಿಡೆಂಟ್ ಲೈನ್ಸ್, ಇವು ಪ್ಯಾರಲಲ್ ಲೈನ್ಸ್. ಅರ್ಥ ಆಯ್ತಲ್ಲ? ಇದು ಇಂಟರ್ಸೆಕ್ಟಿಂಗ್ ಲೈನ್ಸ್, ಇದು ಕೋಇನ್ಸಿಡೆಂಟ್ ಲೈನ್ಸ್, ಇದು ಪ್ಯಾರಲಲ್ ಲೈನ್ಸ್. ಓಕೆನಾ? ಹಾಗಾದ್ರೆ ನಾವು ಗ್ರಾಫಿಕಲ್ ಮೆಥಡ್ ಇಂದ ಇದನ್ನ ಸ್ವಲ್ಪ ಏನು ಡೀಪ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಸೊ ಇವೆರಡು ಇಕ್ವೇಶನ್ಸ್ ಇದಾವೆ, ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇನ್ ಟೂ ವೇರಿಯೇಬಲ್ಸ್. ಓಕೆನಾ? ಸೊ ಇದನ್ನ ಗ್ರಾಫಿಕಲ್ ಮೆಥಡ್ ಇಂದ ನಾವು ಮಾಡೋದಾದ್ರೆ, ಒಂದು ಲೀನಿಯರ್ ಇಕ್ವೇಶನ್ ಇನ್ ಟೂ ವೇರಿಯೇಬಲ್ ಇದೆಯಲ್ಲ, ಇದನ್ನ ಬಾಕ್ಸ್ ಮಾಡಿದ್ರೆ ನೋಡ್ರಿ, ಬಾಕ್ಸ್ ಮಾಡಿದ್ರೆ ಇದನ್ನ ಬಾಕ್ಸ್ ಮಾಡೋದಕ್ಕಿಂತ ಫಸ್ಟ್ ನಾವು ಇಲ್ಲಿ ಬಿಡಿಸ್ಬಿಡೋಣ. ಓಕೆ, ಎಸ್. ಸೊ ಬಾಕ್ಸ್ ಮಾಡೋದಾದ್ರೆ ನೋಡ್ರಿ, ಈ ತರ ಬಾಕ್ಸ್ ಮಾಡ್ತೀವಿ. ಗ್ರಾಫ್ ಕಲ್ತಿರಲ್ಲ, 9th ಕಲ್ತಿರಿ, ಇಲ್ಲ ಅಂತಾನೆ ಇಲ್ಲೇ ಕಲ್ತಿ ಬಿಡ್ರಿ. ಓಕೆನಾ? ಬಾಕ್ಸ್ ಮಾಡ್ತೀವಿ. ಯಾವ್ದು ಇಕ್ವೇಶನ್? ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 4 ಇದೆ. ಸೊ ಇದು ಎಕ್ಸ್, ಇದು ವೈ. ಸೊ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 4 ಇದೆಯಲ್ಲ, ನಾನು ಏನ್ ಮಾಡ್ತೀನಿ ಅಂತಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು 0 ಹಾಕಿದೆ. ಇದು ಎಕ್ಸ್ 0 ಆಯ್ತು ಅಂದ್ರೆ ಏನಾಯ್ತು? ವೈ ಇಸ್ ಈಕ್ವಲ್ ಟು ಎಷ್ಟಾಯ್ತು? 4 ಆಯ್ತು. ಯಾಕಂದ್ರೆ ಎಕ್ಸ್ 0 ಆಗ್ಬಿಡ್ತು. ಈಗ ನಾನು ಅದೇ ಇಕ್ವೇಶನ್ ಒಳಗ y ಇಸ್ ಈಕ್ವಲ್ ಟು 0 ಹಾಕ್ತೀನಿ. ಈಗ y 0 ಆಯ್ತು ಅಂದ್ರೆ ಏನು ಉಳಿತು? x ಇಸ್ ಈಕ್ವಲ್ ಟು 4 ಉಳಿತು. ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ, ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಅಂದ್ರೆ ಈ ಇಕ್ವೇಶನ್ ಒಳಗ, ಯಾವ ಇಕ್ವೇಶನ್ ಒಳಗ ನಮಗ ಈ ಕೊಟ್ಟಿರ್ತಕ್ಕಂಥ ಈ ಇಕ್ವೇಶನ್ ಒಳಗ ನಾನೇನ್ ಮಾಡ್ತೀನಿ? ಪುಟ್ x ಇಸ್ ಈಕ್ವಲ್ ಟು 0. ಸೊ ಇಲ್ಲಿ 0 ಮಾಡಿದೆ, x 0 ಮಾಡಿದೆ, ಪ್ಲಸ್ y ಇಸ್ ಈಕ್ವಲ್ ಟು 4. ಸೊ 0 ಪ್ಲಸ್ ಎನಿ ನಂಬರ್ ಈಸ್ ಸೇಮ್ ನಂಬರ್. ಓಕೆನಾ? ಸೊ y ಇಸ್ ಈಕ್ವಲ್ ಟು ಎಷ್ಟಾಯ್ತು? ನಮ್ಗೆ 4 ಉಳಿತು. ಈಗ ಪುಟ್ y ಇಸ್ ಈಕ್ವಲ್ ಟು 0 ಹಾಕ್ರಿ. ಇದ್ರೊಳಗೆ ಏನಾಯ್ತು? x ಪ್ಲಸ್ y ಏನಾಯ್ತು? 0 ಆಯ್ತು, 4. ಸೊ x ಗೆ ಅಥವಾ ಯಾವುದೇ ನಂಬರ್ಗೆ 0 ಕೂಡಿಸ್ರಿ, ಸೇಮ್ ನಂಬರ್ ಬರುತ್ತೆ. ಸೊ x ಇಸ್ ಈಕ್ವಲ್ ಟು 4. ಸೊ ನಾವೇನ್ ಮಾಡಿದ್ವಿ? x 0 ಆದಾಗ y ಎಷ್ಟಾಯ್ತು? 4 ಆದ. x 0 ಆದಾಗ y ಎಷ್ಟಾಯ್ತು? 4 ಆಯ್ತು. ಹಾಗಾದ್ರೆ y ಅನ್ನ 0 ಮಾಡಿದ್ವಿ ನಾವು, x ಎಷ್ಟು ಬಂತು? ನಮಗೆ 4 ಬಂತು. ಇದು ಇಷ್ಟು ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಎಸ್, ವೆರಿ ನೈಸ್. ಇದು ಇಷ್ಟ ಆಯ್ತು ಬಾಕ್ಸ್. ಈಗ ಇನ್ನೊಂದು ಇಕ್ವೇಶನ್ ಇದೆ. ಸೊ ಈ ಇಕ್ವೇಶನ್ ಅನ್ನು ನೋಡೋಣ. ಏನಿದೆ ಬಾಕ್ಸ್? ಫಸ್ಟ್ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ, ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ 4 ಮಾರ್ಕಿಗೆ ಕ್ವಶನ್ ಗ್ಯಾರಂಟಿ ಬರುತ್ತೆ ಅಂತಕ್ಕಂಥದ್ದು. ಓಕೆನಾ? ಎಸ್. ಸೊ ಇದು ಎಕ್ಸ್, ಇದು ವೈ. ಈಗ ನಮಗೆ ಇಕ್ವೇಶನ್ ಏನಿದೆ? ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 6. ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 6. ಈಗ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಏನ್ ಮಾಡ್ತೀರಿ? 0 ಮಾಡ್ತೀರಿ. ಎಕ್ಸ್ 0 ಆಯ್ತು ಅಂದ್ರೆ 0 ಪ್ಲಸ್ 2y ಇಸ್ ಈಕ್ವಲ್ ಟು 6. ಈಗ ಇದು ಪೂರಾ 2y ಆಯ್ತು, ಯಾಕಂದ್ರೆ 0 ಪ್ಲಸ್ ಎನಿ ನಂಬರ್ ಇಸ್ ಸೇಮ್ ನಂಬರ್ ಇಸ್ ಈಕ್ವಲ್ ಟು 6. ಈಗ y ಮತ್ತೆ 2 ನಡುವೆ ಮಲ್ಟಿಪ್ಲಿಕೇಶನ್ ಏನಿದೆ? ಆ ಕಡೆ ಕಳಿಸಿರಿ, ಡಿವೈಡ್ ಆಗೈತೆ. ಅವ್ರ ಡಿನಾಮಿನೇಟರ್ ಒಳಗಾಯ್ತು. 6 2 1 2 3. ಸೊ y ಇಸ್ ಈಕ್ವಲ್ ಟು ಎಷ್ಟಾಯ್ತು? 3 ಆಯ್ತು. ಸೊ ನಮಗೆ ಎಕ್ಸ್ 0 ಮಾಡಿದ್ವಿ ಅಂದ್ರೆ y ನಮಗೆ 3 ಬರ್ತಾ ಇದೆ. ಇಲ್ಲಿ ಒಪ್ಕೊಂತೀರಿ? ಎಸ್. ಅದೇ ಇಕ್ವೇಶನ್ ಒಳಗ ಈಗ y 0 ಹಾಕ್ರಿ, ಏನಾಯ್ತು? ಎಕ್ಸ್ ಪ್ಲಸ್ y 0 ಆಯ್ತು. y 0 ಆಯ್ತು, 2 ಇಂಟು 0 ಇಸ್ 0. 2 ಇಂಟು
0 is 0 ಯಾಕಂದ್ರೆ y 0 ಮಾಡಿದ್ವಿ ಇಂಟು 2 ಇದೆ is equal to 6. ಸೊ ಇದು ಪಾರ್ಟ್ 0 ಆಯ್ತು, x ಪ್ಲಸ್ 0 ಆಯ್ತು 6. ಈಗ x is equal to ಎಷ್ಟು ಆಯ್ತು 6 ಆಯ್ತು, ಯಾಕಂದ್ರೆ x ಪ್ಲಸ್ 0 is x itself. ಸೊ ಈಗ y 0 ಮಾಡಿದಾಗ ನಮಗೆ ಏನು ಬರ್ತಾ ಇದೆ, ಇದು 6 ಬರ್ತಾ ಇದೆ, x 6 ಬರ್ತಾ ಇದೆ, ಗೊತ್ತಾಯ್ತಲ್ಲ. ಎಸ್, ಸೊ ನಮಗ x 0 ಮಾಡಿದಾಗ y ನಮಗ 3 ಬಂತು, ನಮಗ y 0 ಮಾಡಿದಾಗ x ನಮಗ 6 ಬಂತು ಅಂತ. ಸೊ ಇದ ಲೈನ್ಸ್ ಗಳನ್ನ ಪಾಯಿಂಟ್ಸ್ ಗಳನ್ನ x 0 ಆದಾಗ ನೋಡ್ರಿ, ಕರೆಕ್ಟ್ ಆಗಿ ನೋಡ್ಕೊರಿ, ಸ್ಕ್ರೀನ್ ಅನ್ನು ನೋಡ್ರಿ. x 0 ಆಯ್ತು, ಇದು x ಆಕ್ಸಿಸ್, ಇದು y ಆಕ್ಸಿಸ್, ಓಕೆನಾ. x 0 ಆಯ್ತು, ಇದು 0. x 0 ಆದಾಗ y ಎಷ್ಟಿದೆ ನೋಡ್ರಿ, y 4 ಇದೆ, y 4 ಇದೆ. ಸೊ y 4 ಅದಕ್ಕೆ y 4 ಆಯ್ತು, ಓಕೆನಾ. ಎಸ್, ಈಗ y 0 x ಎಷ್ಟಿದೆ ನೋಡ್ರಿ, x 4 ಇದೆ, x 4 ಇದೆ. ಸೊ ಇದನ್ನ ಒಂದ್ ಲೈನ್ ಎಳಿತೀವಿ, ಓಕೆನಾ. ಎಸ್, ಈ ಲೈನ್ ಅನ್ನ ಏನಂತ ಹೆಸರು ಕೊಡ್ತೀರಿ, ಈ ಲೈನ್ ಇದು ಈಕ್ವೇಶನ್ ಲೈನ್, ಇದು ಅದಕ್ಕೆ ಈಕ್ವೇಶನ್ ಲೈನ್ ಅದಕ್ಕೆ ಬರೀತೀರಿ. ಬರಿಬೇಕಾದ್ರೆ ಹುಷಾರಾಗಿರ್ಬೇಕು, ಓಕೆನಾ. ಎಸ್ ಎಸ್, ಈಗ ನೋಡ್ರಿ ಈ ಲೈನಿಗೆ ಬರ್ರಿ, ಇದನ್ನ ಈ ಒಂದು ಇಕ್ವೇಶನ್ ಅದ ಲೈನ್ ನಾವೇನ್ ಮಾಡೋಣ, ಡ್ರಾ ಮಾಡೋಣ. x 0 ಆದಾಗ y ಎಷ್ಟಿದೆ ನೋಡ್ರಿ, y 3 ಇದೆ. ಸೊ 3 ಅನ್ನ ಸರ್ಕಲ್ ಮಾಡ್ತೀರಿ. x 0 ಆದಾಗ y 3, y 0 ಆದಾಗ 0 ಅಂದ್ರೆ ಇಲ್ಲಿ ಬರಬೇಕು. x ಎಷ್ಟಿದೆ ನೋಡ್ರಿ, x 6 ಇದೆ ನೋಡ್ರಿ, x 6 ಇದೆ. y 0 ಆದಾಗ y 3 ಇದೆ, ಅದಕ್ಕೆ 3 ಮಾಡಿದ್ವಿ. ಈಗ y 0 ಆದಾಗ x 3 ಇದೆ, ಅದಕ್ಕೆ 3. x 6 ಇದೆ, ಅದಕ್ಕೆ 6, ಓಕೆನಾ. ಈಗ ಇಲ್ಲಿ ಒಂದ್ ಲೈನ್ ಹೇಳಿರಿ, ಈ ತರ ಹೇಳಿದಿರಿ. ಈಗ ನಮಗೆ ಇಲ್ಲಿ ಒಂದು ಪಾಯಿಂಟ್ ಸಿಕ್ತ್ರಿ, ಏನ್ ಸಿಕ್ತು, ಅಲ್ಲಿ ಒಂದು ಪಾಯಿಂಟ್ ಸಿಕ್ತು, ಹೌದಾ. ಇಂಟರ್ಸೆಕ್ಟ್ ಅದು ಒಂದು ಪಾಯಿಂಟ್ ಸಿಕ್ತು. ಅದಕ್ಕಿಂತ ಮುಂಚೆ ಈ ಇಕ್ವೇಶನ್ ಅನ್ನ, ಈ ಲೈನ್ ಅನ್ನ ಇಕ್ವೇಶನ್ ಯಾವುದು ಅಂತ ಬರೆದು ಬಿಡಬೇಕು. ಈ ಲೈನ್ ಯಾವ ಇಕ್ವೇಶನ್ ರೆಪ್ರೆಸೆಂಟ್ ಮಾಡುತ್ತೆ, ಈ ಲೈನ್ ಯಾವ ಇಕ್ವೇಶನ್ ರೆಪ್ರೆಸೆಂಟ್ ಮಾಡ್ತಾ ಇದೆ, ನಾವು ಅದನ್ನ ಬರೆದು ಬಿಡಬೇಕು, ಓಕೆನಾ. ಸೊ ನಾವು ಇದೊಂದು ಲೈನ್ ಹೇಳಿದ್ವಿ, 4 to 4 ಹೇಳಿದ್ವಿ, ಇದು ಈ ಇಕ್ವೇಶನ್ ಅಂತ ಹೇಳಿ ಬಳಿಬೇಕು, ಇದನ್ನ ಇಕ್ವೇಶನ್ ಬರೆದು ಬಿಡ್ಬೇಕು. ಆಮೇಲೆ ಈ ಲೈನ್ ಹೇಳಿದ್ವಿ, ಅದಕ್ಕೆ ಈ ಇಕ್ವೇಶನ್ ಯಾವುದು, ಈ ಲೈನ್ ಈ ಇಕ್ವೇಶನ್ ಲೈನ್ ಅಂತ ಹೇಳಿ ನಾವು ಬರೆದು ಬಿಡ್ಬೇಕು, ಓಕೆನಾ. ಎಸ್, ನೆಕ್ಸ್ಟ್ ನೋಡ್ರಿ, ಇವಾಗ ಇಲ್ಲಿ ಒಂದು ಪಾಯಿಂಟ್ ಸಿಕ್ತು ನಮಗ, ಕೋಇನ್ಸಿಡೆಂಟ್ ಅಂದ್ರೆ ಒಂದು ಪಾಯಿಂಟ್. ಸೊ ಈ ಪಾಯಿಂಟ್ ಹೆಂಗಿದೆ ಅಂತಂದ್ರೆ, ಈ ಪಾಯಿಂಟ್ ಈ ಲೈನ್ ಮೇಲೇನೂ ಇದೆ, ಈ ಲೈನ್ ಮೇಲೇನೂ ಇದೆ. ಏನ್ರಿ, ಈ ಪಾಯಿಂಟ್ ಈ ಲೈನ್ ಮೇಲೇನೂ ಇದೆ, ಈ ಲೈನ್ ಮೇಲೇನೂ ಇದೆ, ಅರ್ಥ ಮಾಡ್ಕೊರಿ, ಓಕೆನಾ. ಸೊ ನಮಗೇನಾಯ್ತು, x ಎಷ್ಟು, ಈ y ಎಷ್ಟು ಸಿಕ್ತು ನೋಡ್ರಿ, y ಲೈನ್ ಮೇಲೆ ಇದನ್ನ ಸ್ಟ್ರೇಟ್ ಒಂದು ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಹೇಳಿದ್ವಿ, ಇಟ್ ಈಸ್ ದ ಡಿಸ್ಟೆನ್ಸ್ ಫ್ರಮ್ y, ಓಕೆನಾ. ಸೊ ಪರ್ಪೆಂಡಿಕ್ಯುಲರ್ ಲೈನ್ ಹೇಳಿದಾಗ ಆ ಪಾಯಿಂಟ್ ಈಗ y, ಸೊ ನಮಗೆ ಎಷ್ಟಾಯ್ತು, y2 ಆಯ್ತು. ಆಮೇಲೆ x ಗೆ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಹೇಳಿದ್ವಿ, ನಮಗೆ ಅಲ್ಲಿ ಕೂಡ 2 ಸಿಗ್ತಾ ಇದೆ. ಹಾಗಾದ್ರೆ ಏನಾಯ್ತು, y2 ಆಯ್ತು, ನಮಗೆ x ಕೂಡ 2 ಸಿಕ್ತು. ಹಾಗಾದ್ರೆ ಏನ್ ಸರಿ ಇದು x2 y2 ಅಂತಂದ್ರೆ, ಬರ್ರಿ ಇಲ್ಲಿ ಹೇಳ್ತೀನಿ, ಇಲ್ಲೇ ಮಜಾ ಇರೋದು. ಪೇರ್ ಆಫ್ ಲೀನಿಯರ್ ಸೊಲ್ಯೂಷನ್ ಫಾರ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಅಂತಂದ್ರೆ, ಇವು ಎರಡು ಇಕ್ವೇಶನ್ ಅದಾವ ನೋಡ್ರಿ, x ಪ್ಲಸ್ y ಇಸ್ ಈಕ್ವಲ್ ಟು 4, x ಪ್ಲಸ್ 2y ಇಸ್ ಈಕ್ವಲ್ ಟು 6. ಈಗ ನಮಗೆ ಇಲ್ಲಿ ಏನ್ ಸಿಗ್ತಾ ಇದೆ ನೋಡ್ರಿ, x ಇಸ್ ಈಕ್ವಲ್ ಟು 2, y ಇಸ್ ಈಕ್ವಲ್ ಟು 2. ಈಗ ಈ ಇಕ್ವೇಶನ್ ಒಳಗ x ಎಷ್ಟು ಸಿಕ್ತು 2, y ಎಷ್ಟು ಸಿಕ್ತು 2, ಇದೆಷ್ಟು 4. ಸೊ ಇದೆಷ್ಟಾಯ್ತು 2 ಪ್ಲಸ್ 2 4, ಇದು 4 ಈಕ್ವಲ್ ಆಯ್ತಾ, ಓಕೆ. ಈಗ ಈ ಇಕ್ವೇಶನ್ ಒಳಗೆ ಹಾಕ್ರಿ, x ಎಷ್ಟಿದೆ 2 ಪ್ಲಸ್ ಇದು 2 ಇದೆ ಇಂಟು y ಬೆಲೆ ಎಷ್ಟಿದೆ 2 ಇದೆ, ಆಲ್ರೆಡಿ 2y ಇದೆ, y ಬೆಲೆ 2 ಇದೆ, ಇಸ್ ಈಕ್ವಲ್ ಟು 6. ಸೊ ಇದು 2 ಪ್ಲಸ್ 2 ಇಂಟು 2 ಇಸ್ 4 ಇಸ್ ಈಕ್ವಲ್ ಟು 6. 2 ಪ್ಲಸ್ 4 ಇಸ್ ವಾಟ್, 6 ಇಸ್ ಈಕ್ವಲ್ ಟು 6. ಹಾ, ಇದು ಅರ್ಥ ಆಯ್ತಾ. ಅಂದ್ರೆ ನೀವು ಎಕ್ಸ್ ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತಿರಲ್ಲ, ಎಲಿಮಿನೇಷನ್ ಮೆಥಡ್ ಇರಲಿ, ಸಬ್ಸ್ಟಿಟ್ಯೂಷನ್ ಮೆಥಡ್ ಇರಲಿ, ಅಥವಾ ಗ್ರಾಫಿಕಲ್ ಮೆಥಡ್ ಇರಲಿ, ನೀವೇನ್ ಎಕ್ಸ್ ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತಿರಲ್ಲ, ಈ ಎಕ್ಸ್ ವೈ ವ್ಯಾಲ್ಯೂ ಇವು ಎರಡೂ ಪೇರ್ ಆಫ್ ಲೀನಿಯರ್ ಇಕ್ವೇಶನ್, ಅವು ಎರಡೂ ಲೀನಿಯರ್ ಇಕ್ವೇಶನ್ಸ್ ಇನ್ 2 ವೇರಿಯೇಬಲ್ಸ್ ಇದಾವಲ್ಲ, ಎರಡಕ್ಕೂ ಪರಿಹಾರ ಆಗಿರ್ಬೇಕು. ಅಂದ್ರೆ ಸರ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 4 ಅಂತ ಹೇಳಿ ನಾವು ಅಂದ್ವಿ ಸರ್, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 4 ಅಂದ್ವಿ ಸರ್. ಆಮೇಲೆ ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 6 ಅಂದ್ವಿ ಸರ್. ಸರ್ ಈಗ ಎಕ್ಸ್ ವೈ ವ್ಯಾಲ್ಯೂ ಏನ್ ಹಾಕಿದ್ರೆ ನಮಗೆ ಇಲ್ಲಿ ಇಕ್ವೇಶನ್ ಸ್ಯಾಟಿಸ್ಫೈಡ್ ಆಗತ್ತೆ, ನಾವು 1 ಪ್ಲಸ್ 3 ಹಾಕ್ಬೇಕಾ, 2 ಪ್ಲಸ್ 2 ಹಾಕ್ಬೇಕಾ, ಸೊ ಏನ್ ಹಾಕಿದ್ರೆ ಓಕೆ ಸರ್ ಅಂತ ಹೇಳಿ ನೀವು ಕೇಳೋದಾದ್ರೆ ನೋಡ್ರಿ, ಇದು ಎಕ್ಸ್ ಪ್ಲಸ್ 2 ವೈ ಪ್ಲಸ್ 2 2 ಪ್ಲಸ್ 2 ಹಾಕಿದ್ರೆ ಎರಡಕ್ಕೂ ಪರಿಹಾರ ಆಯ್ತು, ಕಾಮನ್ ಸೊಲ್ಯೂಷನ್.
ಕಾಮನ್ ಸೊಲ್ಯೂಷನ್ ಅಂತ. ಅದಕ್ಕೆ ಈ ಪಾಯಿಂಟ್ ಏನ್ ರಿಪ್ರೆಸೆಂಟ್ ಮಾಡಿತ್ತಂದ್ರೆ ಈ ಪಾಯಿಂಟ್ ಈಗ ಎರಡು ಇಕ್ವೇಶನ್ ಅದ್ ನಮಗ್ ಸೊಲ್ಯೂಷನ್ ಸಿಕ್ತು. ಎರಡು ಇಕ್ವೇಶನ್ ಈಗ ಸ್ಯಾಟಿಸ್ಫೈಡ್ ನಮಗ ಏನ್ ಸಿಕ್ತು, ಸೊಲ್ಯೂಷನ್ ಸಿಕ್ತು. ಅಂದ್ರೆ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಎರಡು ಸಿಕ್ತು. ಓಕೆ, ಹಾಗಾದ್ರೆ ಒಂದು ತಿಳ್ಕೊಬಹುದು, ಇಲ್ಲಿ ಒಂದು ತಿಳ್ಕೊಬಹುದು. ಇದು ಇಷ್ಟು ನಾವು ಮತ್ತೆ ಡೀಟೇಲ್ ಆಗಿ ಇದನ್ನ ಗ್ರಾಫಿಕಲ್ ಮೆಥಡ್ ಅನ್ನ ನಾವೇ 4 ಮಾರ್ಕ್ ಪ್ರಾಕ್ಟೀಸ್ ಮಾಡ್ತೀವಲ್ಲ, ಅಲ್ಲಿ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತೀವಿ, ಡೋಂಟ್ ವರಿ. ಬಟ್ ಇಲ್ಲಿ ಸ್ವಲ್ಪ ನಿಮಗೆ ಸ್ವಲ್ಪ ಇನ್ ಅ ಡೀಪ್ ವೇ, ಸ್ವಲ್ಪ ಡೆಪ್ತ್ ಅಲ್ಲಿ ತಗೊಂಡು ಅದನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸೋಳಕ್ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದು. ಓಕೆನಾ? ಎಸ್. ಸೊ ಇದಿಷ್ಟು ನೋಡಿದ ಕೂಡಲೇ ನಮಗೇನಾಯ್ತು ಅಂತಂದ್ರೆ y ವ್ಯಾಲ್ಯೂ ಎಕ್ಸ್ ವ್ಯಾಲ್ಯೂ ಎರಡು ಇಕ್ವೇಶನ್ ಒಳಗೆ ಹಾಕಿದ್ರು ನಮಗ ಇಕ್ವೇಶನ್ ಸ್ಯಾಟಿಸ್ಫೈಡ್ ಆಗಬೇಕು. ಇಲ್ಲಿ ಎಕ್ಸ್ ಪ್ಲಸ್ ವೈ 2 + 2 4, ಇಲ್ಲಿ 4 ಸ್ಯಾಟಿಸ್ಫೈಡ್ ಆಯ್ತು. ಎಕ್ಸ್ ಪ್ಲಸ್ 2y 6, 2 + 2 + 2 × y 6 ಆಯ್ತು. ಸೊ ಇದಿಷ್ಟಾಯ್ತು, ಸೊಲ್ಯೂಷನ್ ಸಿಕ್ತು. ನೋಡ್ರಿ, ನಮಗ ಇಲ್ಲಿ ಒಂದು ಸಿಂಪಲ್ ವೇದೊಳಗೆ ಏನ್ ಹೇಳ್ಬೇಕಂತಂದ್ರೆ, ಇಲ್ಲಿ ನೋಡ್ರಿ a1 ಎಷ್ಟಿದೆ ನೋಡ್ರಿ, 1 ಇದೆ. b1 ಎಷ್ಟಿದೆ ನೋಡ್ರಿ, 1 ಇದೆ. c1 ಏನಿದೆ ನೋಡ್ರಿ, 4 ಇದೆ. a2 ಎಷ್ಟಿದೆ ನೋಡ್ರಿ, 1 ಇದೆ. b2 ಇದೆ, ಎಷ್ಟಿದೆ ನೋಡ್ರಿ, 2 ಇದೆ. c2 ಎಷ್ಟಿದೆ ನೋಡ್ರಿ, 6 ಇದೆ. ಈಗ ಇದರ ರೇಷಿಯೋ ತಗೊಂಡು ನೋಡಬೇಕು. ಏನ್ರಿ? ರೇಷಿಯೋ ತಗೊಂಡು ನೋಡಬೇಕು. ರೇಷಿಯೋ ಏನು? a1 ಭಾಗಲೆ a2 ಮಾಡ್ರಿ. ಎಷ್ಟಿದೆ? a1 ಭಾಗಲೆ a2 1/1 ನಮಗೇನಾಯ್ತು 1. b1 ಭಾಗಲೆ b2 ಮಾಡ್ರಿ. b1 ಎಷ್ಟಿದೆ? 1 ಭಾಗಲೆ b2 ಎಷ್ಟಿದೆ? 2. ಹಾಗಾದ್ರೆ ಇದು 1/2 ಅಂದ್ರೆ ಅರ್ಧ. ಸೊ 1 ಅರ್ಧಕ್ಕೆ ಯಾವತ್ತು ಈಕ್ವಲ್ ಆಗಲ್ಲ ಅಂತ. ಓಕೆನಾ? ಹಾಗಾದ್ರೆ ನಾವು ಒಂದು ಇಲ್ಲಿ ಕನ್ಕ್ಲೂಷನ್ ತಗೋಬಹುದು. ಏನಪ್ಪಾ ಅಂತಂದ್ರೆ, ಒಂದು ವೇಳೆ ಇಂಟರ್ಸೆಕ್ಟಿಂಗ್ ಲೈನ್ಸ್ ಇತ್ತು, ಇಂಟರ್ಸೆಕ್ಟಿಂಗ್ ಲೈನ್ಸ್ ಇದು, ಸೊಲ್ಯೂಷನ್ ಎಷ್ಟು ರೀ? ಒಂದೇ ಸೊಲ್ಯೂಷನ್ ಸಿಗ್ತಾ ಇದೆ. ಕಾಮನ್ ಸೊಲ್ಯೂಷನ್ ನೋಡಬೇಕ್ರಿ. ಏನು ಕಾಮನ್ ಸೊಲ್ಯೂಷನ್ ಅಂದ್ರೆ ಇಲ್ಲಿ ಒಂದು ಪಾಯಿಂಟ್ ಅಷ್ಟೇ ಸೊಲ್ಯೂಷನ್, ಮತ್ತೆ ಬೇರೆ ಪಾಯಿಂಟ್ ತಗೋರಿ, ಎರಡೂ ಲೈನ್ ಮೇಲೆ ಇರಬೇಕದು. ಅದರ ಅರ್ಥ, ನೀವು ಯಾವುದೇ ಎಕ್ಸ್ ವೈ ವ್ಯಾಲ್ಯೂ ತಗೋರಿ, ಆ ಎಕ್ಸ್ ವೈ ವ್ಯಾಲ್ಯೂ ಎರಡೂ ಇಕ್ವೇಶನ್ ಸ್ಯಾಟಿಸ್ಫೈಡ್ ಆಗ್ಬೋದು. ಇನ್ನೊಂದು ಸ್ವಲ್ಪ ಈ ಕಡೆ ಬಂದು ನಿಮಗ ಮತ್ತೆ ಇದನ್ನ ಕ್ಲಿಯರ್ ಮಾಡ್ತೀನಿ ನೋಡ್ರಿ. 4 ಮತ್ತೆ ಎಕ್ಸ್ ಪ್ಲಸ್ 2y = 6. ಸರ್, ನಾನು ಎಕ್ಸ್ 1 ತಗೋತೀನಿ, y 3 ತಗೋತೀನಿ. ಓಕೆ, 1 + 3 = 4. ಇದು 4 = 4 ಆಯ್ತು. ಸರ್, ನಾನು ಎಕ್ಸ್ 1 ತಗೊಂಡೆ ಸರ್, y ನಾನು 3 ತಗೊಂಡೆ ಸರ್, ಇದು ಸ್ಯಾಟಿಸ್ಫೈಡ್ ಆಯ್ತು. ಓಕೆ, ದಟ್ಸ್ ಫೈನ್. ಓಕೆನಾ? ಈಗ ಇಲ್ಲಿ ಬರ್ರಿ, ಅದೇ x1 ಇಲ್ಲಿ ವ್ಯಾಲ್ಯೂ ಹಾಕ್ರಿ. x1 + y 2 × y ಬೆಲೆ ಎಷ್ಟು ತಗೊಂಡ್ರಿ? ಇಲ್ಲಿ 3. ಇದೆಷ್ಟಾಯ್ತು? 6. ಸೊ 1 + 2 × 3 6 = 6. 1 + 6 is 7 = 6 ಈಕ್ವಲ್ ಆಗಲಿ. ಅರ್ಥ ಆಯ್ತಲ್ಲ? ಅಂದ್ರೆ ನೀವು ಎಕ್ಸ್ ವೈ ವ್ಯಾಲ್ಯೂ ಏನ್ ತಗೋತಿದ್ದೀರಲ್ಲ, ಎರಡು ಇಕ್ವೇಶನ್ ಈಗ ಅದು ಸ್ಯಾಟಿಸ್ಫೈಡ್ ಆಗಬೇಕು. ಅವಾಗ ಮಾತ್ರ ಅದನ್ನ ಕಾಮನ್ ಸೊಲ್ಯೂಷನ್ ಅಂತ ಹೇಳಿ ಹೇಳ್ತೀವಿ. ಅಂಡರ್ಸ್ಟುಡ್? ಇಲ್ಲಿ ನಮಗ y ವ್ಯಾಲ್ಯೂ 2 ಎಕ್ಸ್ ವ್ಯಾಲ್ಯೂ 2 ಸಿಕ್ತು. ಎರಡು ಇಕ್ವೇಶನ್ ಸ್ಯಾಟಿಸ್ಫೈಡ್ ಆಯ್ತು ಮಾಡಿದ್ವಲ್ಲ. ಆದ್ರೆ ನೀವು ರ್ಯಾಂಡಮ್ ಆಗಿ ತಗೊಂಡ್ರೆ ಒಂದಕ್ಕೆ ಸ್ಯಾಟಿಸ್ಫೈಡ್ ಆಯ್ತು, ಇನ್ನೊಂದಕ್ಕೆ ಸ್ಯಾಟಿಸ್ಫೈಡ್ ಆಗಲೇ ಇಲ್ಲ. ಅರ್ಥ ಆಯ್ತಲ್ಲ? ಸೊ ಇದಿಷ್ಟು ನೀವು ತಿಳ್ಕೊಬೇಕಾಗಿರ್ತಕ್ಕಂಥ. ಹಾಗಾದ್ರೆ ನಮಗೆ ಇಲ್ಲಿ ಏನ್ ಅರ್ಥ ಆಯ್ತಂದ್ರೆ, ಇಂಟರ್ಸೆಕ್ಟಿಂಗ್ ಲೈನ್ಸ್ ಇದ್ದು ಅಂತಂದ್ರೆ ಸೊಲ್ಯೂಷನ್ ನಮಗೆ ಒಂದೇ ಒಂದು ಇರುತ್ತೆ. ಅದನ್ನ ಇನ್ನೊಂದು ವೇದೊಳಗೆ ಹೇಳೋದಾದ್ರೆ ಯೂನಿಕ್ ಸೊಲ್ಯೂಷನ್ ಅಂತ. ಯೂನಿಕ್ ಅಂದ್ರೆ ಒಂದೇ ಸೊಲ್ಯೂಷನ್. ಇಂಟರ್ಸೆಕ್ಟಿಂಗ್ ಲೈನ್ ಸೊಲ್ಯೂಷನ್ ಎಷ್ಟು ರೀ? ಒಂದೇ ಒಂದು ಸೊಲ್ಯೂಷನ್. ಅಂದ್ರೆ ಒಂದೇ ಪಾಯಿಂಟ್ ಕಾಮನ್ ಸಿಕ್ತು ನಮಗೆ ಇಲ್ಲಿ. ಇಂಟರ್ಸೆಕ್ಟಿಂಗ್ ನೋಡ್ರಿ, ಹಿಂಗಾದ್ರೆ ನೀವು ಈ ಒಂದೇ ಪಾಯಿಂಟ್ ಅಂತ ಹೇಳಿ ಹಿಂಗ್ ನೆನಪಿಟ್ಕೊಂಡ್ಬಿಡ್ಬೇಕು, ಇಂಟರ್ಸೆಕ್ಟಿಂಗ್ ಲೈನ್ಸ್. ಓಕೆನಾ? ಎಸ್. ಹಾಗಾದ್ರೆ ನಮಗ ಏನ್ ಗೊತ್ತಾಯ್ತು ಇಲ್ಲಿ? ನಮಗ ಜನರಲ್ ರೇಷಿಯೋದೊಳಗೆ ಏನ್ ಗೊತ್ತಾಯ್ತು? a1 ಭಾಗಲೆ a2 ಯಾವತ್ತು b1 ಭಾಗಲೆ b2 ಈಕ್ವಲ್ ಆಗೋದಿಲ್ಲ. ಅಂದ್ರೆ a1 ಭಾಗಲೆ a2 ನೀವು ಏನಾದ್ರೂ ಅದ ರೇಷಿಯೋ ತಗೊಂಡ್ರೆ b1 ಭಾಗಲೆ b2 ರೇಷಿಯೋಗೆ ಈಕ್ವಲ್ ಆಗೋದಿಲ್ಲ ಇಂಟರ್ಸೆಕ್ಟಿಂಗ್ ಲೈನಿಗೆ. ಅರ್ಥ ಆಯ್ತಲ್ಲ? ಇದು ಇಷ್ಟು ನೀವು ಅರ್ಥ ಮಾಡ್ಕೋಬೇಕು, ಭಯಪಟ್ಟು ಹಾಕುವ ಅವಶ್ಯಕತೆ ಇಲ್ಲ. ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಇದ್ರೆ, ಇಂಟರ್ಸೆಕ್ಟ್ ಆದ್ರೆ ಒಂದ ಪಾಯಿಂಟ್ ಅಲ್ಲಿ ನಮಗೆ ಸಿಗತ್ತೆ, ಅದಕ್ಕೆ 1. a1 a2 b1 b2 ಈಕ್ವಲ್ ಆಗೋದಿಲ್ಲ. ಹೌದಾ? ಹಾಗಾದ್ರೆ ಸೊಲ್ಯೂಷನ್ ಇದೆ ಅಂತಂದ್ರೆ ನೋಡ್ರಿ, 1 ಪಾಯಿಂಟ್ 2 ಪಾಯಿಂಟ್ ಸೊಲ್ಯೂಷನ್ ಇದೆ ಅಂತಂದ್ರೆ ಅದು ಕನ್ಸಿಸ್ಟೆಂಟ್. ಏನ್ರಿ? ಸೊಲ್ಯೂಷನ್ ಇದೆ ಅಂದ್ರೆ ಕನ್ಸಿಸ್ಟೆಂಟ್. ಓಕೆನಾ? ಕನ್ಸಿಸ್ಟೆಂಟ್. ಸೊ ಇದಿಷ್ಟು ನೀವು ಸ್ವಲ್ಪ ಕ್ಲಿಯರ್ ಕಟ್ ಆಗಿ ಅರ್ಥ ಮಾಡ್ಕೋಬೇಕು.
ಹೌದಾ? ಸೊ ನಮಗೆ ಎಕ್ಸ್ ಮತ್ತೆ ವೈ ವ್ಯಾಲ್ಯೂ 2 ಸಿಕ್ತು ಅಂತಕ್ಕಂಥದ್ದು. ಇದಿಷ್ಟು ಸಿಕ್ತಲ್ಲ, ಇನ್ನೊಂದು ಸೊಲ್ಯೂಷನ್ ಇದನ್ನ ನೋಡ್ಕೊಳ್ಳೋಣ. ಏನಪ್ಪಾ ಅಂತಂದ್ರೆ ಎಕ್ಸಾಂಪಲ್ ಅನ್ನ ನೋಡ್ಕೊಳ್ಳೋಣ. 2x ಪ್ಲಸ್ ವೈ ಇಸ್ ಈಕ್ವಲ್ ಟು 8 ಮತ್ತೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5. ಸೊ ಇದನ್ನ ನಾವು ಬಾಕ್ಸ್ ನೋಡೋದಾದ್ರೆ ಯಾಕಂದ್ರೆ ಸ್ವಲ್ಪ ನಮ್ಮ ಗ್ರಾಫ್ ಇರೋದ್ರಿಂದ ನೀವು ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಓಕೆನಾ? ಇದು ಎಕ್ಸ್, ಇದು ವೈ ವ್ಯಾಲ್ಯೂ. ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂ 0 ಹಾಕಿದ್ರೆ ತಿಳ್ಕೊರಿ 0. ಸೊ ಇದು ಪೂರಾ ಪಾರ್ಟ್ 0 ಆಯ್ತ್ರಿ. 2 ಇಂಟು 0 ಆಯ್ತು. ಪ್ಲಸ್ ವೈ ಇಸ್ ಈಕ್ವಲ್ ಟು 8. 0 ಇಂಟು ಎನಿಥಿಂಗ್ ಇಸ್ 0, y is equal to 8. ನಮಗ x 0 ಹಾಕಿದಾಗ ನಮಗ y ಎಷ್ಟು ಬರ್ತಾ ಇದ್ರಿ? 8 ಬರ್ತಾ ಇದೆ ಈಕ್ವೇಶನ್ ಅಲ್ಲಿ. ಓಕೆನಾ? ಎಸ್. ಅದ 2x ಪ್ಲಸ್ y is equal to 8 ಒಳಗ ನಮಗ y 0 ಹಾಕ್ರಿ. y 0 ಹಾಕಿದಾಗ ಇದು 0 ಆಯ್ತು, ಪ್ಲಸ್ 2x ಆಯ್ತು ಇಸ್ ಈಕ್ವಲ್ ಟು 8. ಈಗ 2x ಪ್ಲಸ್ 0 2x 8. ಇವೆರಡರ ನಡುವೆ ಮಲ್ಟಿಪ್ಲಿಕೇಶನ್ ಸೈನ್ ಇದೆ. x is equal to 8 ಡಿವೈಡೆಡ್ ಬೈ 2. ಕೆಳಗೆ ಬಂದ್ರೆ 2. 2 1s are 2 4s are. x is equal to 4. ಹಾಗಾದ್ರೆ ನಾವು 0 y ವ್ಯಾಲ್ಯೂ 0 ಪುಟ್ ಮಾಡಿದಾಗ ನಮಗೆ x ವ್ಯಾಲ್ಯೂ ನಮಗೆ 4 ಸಿಗ್ತಾ ಇದೆ ನೋಡ್ರಿ. ಏನ್ ಸಿಗ್ತಾ ಇದೆ? 4 ಸಿಗ್ತಾ ಇದೆ ನಮಗೆ. x ವ್ಯಾಲ್ಯೂ 4 ಸಿಗ್ತದೆ. x ವ್ಯಾಲ್ಯೂ 0 ಹಾಕಿದಾಗ y ವ್ಯಾಲ್ಯೂ ನಮಗೆ 8 ಸಿಗ್ತಾ ಇದೆ. y ವ್ಯಾಲ್ಯೂ 0 ಹಾಕಿದಾಗ x ವ್ಯಾಲ್ಯೂ ನಮಗೆ 4 ಸಿಗ್ತಾ ಇದೆ ಅಂತ. ಅದೇ ನಮಗೆ ಇಲ್ಲಿ ಬಾಕ್ಸ್ ಇದು. ಓಕೆನಾ? x ವ್ಯಾಲ್ಯೂ 0 ಹಾಕಿದಾಗ y ವ್ಯಾಲ್ಯೂ 8, y ವ್ಯಾಲ್ಯೂ 0 ಹಾಕಿದಾಗ ನಮಗೆ x ವ್ಯಾಲ್ಯೂ 4 ಅಂತಕ್ಕಂಥದ್ದು. ಓಕೆನಾ? x 0 ಹಾಕಿದಾಗ y ನಮಗೆ ಎಷ್ಟು ಸಿಗ್ತಾ ಇದೆ? 8. y 0 ಹಾಕಿದಾಗ ನಮಗೆ x 4 ಸಿಗ್ತಾ ಇದೆ. ಇದಿಷ್ಟು ನೀವು ಅರ್ಥ ಮಾಡ್ಕೊಳ್ಳೋ. ಓಕೆನಾ? x ಪ್ಲಸ್ ವೈ ಇನ್ನೊಂದಿರುತ್ತೆ, ಇದರದ್ದು ನೋಡೋಣ. x ಪ್ಲಸ್ ವೈ ಇಸ್ ಈಕ್ವಲ್ ಟು 5. ಸೊ x ಪ್ಲಸ್ ವೈ ಇಸ್ ಈಕ್ವಲ್ ಟು 5. ಓಕೆನಾ? ಎಸ್. ನೋಡ್ರಿ x ಪ್ಲಸ್ ವೈ ಇಸ್ ಈಕ್ವಲ್ ಟು 5. ನೀವು ನೋಡ್ರಿ x 0 ಆದಾಗ y ಏನಾಯ್ತು? y 5 ಆಯ್ತು. x 0 ಆದಾಗ y 5 ಆಯ್ತು. ಈಗ y 0 ಆಯ್ತು ಅಂದ್ರೆ x ಏನಾಯ್ತು? 5 ಆಯ್ತು. y 0 ಆದಾಗ x 5 ಆಯ್ತು. ಅಂದ್ರೆ x ಪ್ಲಸ್ y ಇಸ್ ಈಕ್ವಲ್ ಟು 5 ಅಂತಂದ್ರೆ x 0 ಹಾಕ್ರಿ. ಇದು 0 ಪ್ಲಸ್ y ಇಸ್ ಈಕ್ವಲ್ ಟು 5, y ಇಸ್ ಈಕ್ವಲ್ ಟು 5 ಆಯ್ತು. ಇದು ಒಂದಾಯ್ತು. ಈಗ x ಪ್ಲಸ್ y ಇಸ್ ಈಕ್ವಲ್ ಟು 5. ಈಗ y 0 ಹಾಕ್ರಿ. x ಪ್ಲಸ್ 0 ಇಸ್ ಈಕ್ವಲ್ ಟು 5, x ಇಸ್ ಈಕ್ವಲ್ ಟು 5. ಸೊ x 0 ಆದಾಗ y 5 ಆಯ್ತು, y 0 ಆದಾಗ x 5 ಆಯ್ತು. ಅದೇ ಬಾಕ್ಸ್ ಇದು. ಓಕೆನಾ? ಸೊ ಇದಿಷ್ಟು ನೀವು ನೆನಪಿಟ್ಕೋಬೇಕು. ಈಗ ನಾವು ಗ್ರಾಫ್ ಹಾಕೋಣ. ಇಲ್ಲಿ ಇದು y ಆಕ್ಸಿಸ್ y ಡ್ಯಾಶ್, x ಆಕ್ಸಿಸ್ x ಡ್ಯಾಶ್. ಓಕೆನಾ? ಎಸ್. ಇವಾಗ x 0 ಆದಾಗ ನೋಡ್ರಿ, x 0 ಆದಾಗ y ಎಷ್ಟಿದೆ ನೋಡ್ರಿ? 8 ಇದೆ. y ಎಷ್ಟಿದೆ? x 0 ಆದಾಗ y 8 ಇದೆ. ಅದಕ್ಕೆ ಅಲ್ಲಿ ಒಂದು ಸರ್ಕಲ್. ಈಗ x 0 ಆದಾಗ, ಈಗ y 0 ಆದಾಗ x ಎಷ್ಟಿದೆ ನೋಡ್ರಿ? 4. ಇಲ್ಲಿ ಸರ್ಕಲ್ ಪ್ಲಾಟ್ ಮಾಡೋದು ಗೊತ್ತೈತಲ್ಲ ಗ್ರಾಫ್. ಎಸ್. ಯಾರಿಗಾರ್ದು ಅರ್ಥ ಆಗಿಲ್ಲ ಅಂದ್ರೆ ನೀವು ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಇರ್ತಾರಲ್ಲ ಅವ್ರ ಕಡೆ ಒಂದ್ಸಲ ಡಿಸ್ಕಷನ್ ಮಾಡೋದ್ರಿಂದ ಬಹಳಷ್ಟು ಪ್ರಾಬ್ಲಮ್ಸ್ಗಳು ಸೊಲ್ಯೂಷನ್ ಹಾಕೋ. ಎಸ್ಪೆಷಲಿ ಮ್ಯಾಥಮೆಟಿಕ್ಸ್ ಒಳಗೆ ಯಾರು ತಿಳ್ಕೊಂಡವ್ರು ಇರ್ತಾರ ಅವ್ರ ಕಡೆ ಹೋಗ್ರಿ, ರಿಕ್ವೆಸ್ಟ್ ಮಾಡ್ರಿ, ಹೇಳ್ಕೊಡ್ರಿ ಅಂತ ಹೇಳಿ ಪ್ರಾಕ್ಟೀಸ್ ಮಾಡ್ರಿ ಕೂತ್ಕೊಂಡು. ಇಲ್ಲ ಅಂದ್ರೆ ಆಗೋದಿಲ್ಲ ಕೆಲಸ. ಓಕೆನಾ? ಎಸ್. ಈಗ ಇದನ್ನ ಒಂದು ಲೈನ್ ಹಾಕೋಣ. ಈ ಲೈನಿಗೆ ಏನಂತ ಕರಿತೀವಿ ನಾವು? 2x ಪ್ಲಸ್ y ಇಸ್ ಈಕ್ವಲ್ ಟು 8. ಇದರ ಲೈನ್ ಇದು. 2x ಪ್ಲಸ್ y ಇಸ್ ಈಕ್ವಲ್ ಟು 8 ಇದರ ಲೈನ್. ಈಗ ಇದರ ಲೈನ್ ಅನ್ನು ರೆಪ್ರೆಸೆಂಟ್ ಮಾಡೋಣ. x 0 ಆದ್ರೆ y ಎಷ್ಟಾಯ್ತು? 5 ಆಯ್ತು. ನೋಡ್ರಿ, x 0 ಆದಾಗ y ಎಷ್ಟಾಯ್ತು? 5 ಆಯ್ತು. ಈಗ y 0 ಆದಾಗ x 5 ಆಯ್ತು. ಇಲ್ಲೈತು ಲೈನ್ ಹೇಳಿರಿ. ಇಲ್ಲಿ ಇದು ಲೈನ್ ಅನ್ನ x ಪ್ಲಸ್ 5 ಲೈನ್ ಅಂತ ಹೇಳಿ ಹೇಳ್ತೀವಿ. x ಪ್ಲಸ್ y ಇಸ್ ಈಕ್ವಲ್ ಟು 5 ಈ ಲೈನ್ ಹೇಳ್ತೀವಿ. ಈಗ ನಮಗೆ ಸೊಲ್ಯೂಷನ್ ನೋಡ್ರಿ, ಏನ್ ಪಾಯಿಂಟ್ ಸಿಗ್ತಾ ಇದೆ? ಇಲ್ಲಿ ಪಾಯಿಂಟ್ ಸಿಗ್ತಾ ಇದೆ ನೋಡ್ರಿ. ಇದು ಒಂದು ಪಾಯಿಂಟ್, ಯಾಕಂದ್ರೆ ಇಂಟರ್ಸೆಕ್ಟಿಂಗ್ ಲೈನ್ ಅಂತ ಹೇಳಿಬಿಟ್ಟಿದೀನಿ. ಒಂದೇ ಸೊಲ್ಯೂಷನ್, ಓನ್ಲಿ ಒನ್ ಯೂನಿಕ್. ಓಕೆನಾ? ಎಸ್. ಈ ಪಾಯಿಂಟ್ ನಮಗ ಸೊಲ್ಯೂಷನ್ ಸಿಕ್ತು. ಆಮೇಲೆ ಈ ತರ ಇದು y 2 ಆಯ್ತು, x ಏನಾಯ್ತು ನಮಗ 3 ಆಯ್ತು ಅಂತ. x ಏನಾಯ್ತು ನಮಗ 3 ಆಯ್ತು. ಈಗ ಮಜಾ ಇದೆ ನೋಡ್ರಿ, ನಾನು ನಿಮ್ಗೆ ಹೇಳ್ತೀನಿ ಏನ್ ಸರಿ ಇದೆ ಅಂತ. ಅಂದ್ರೆ ನಮಗೆ ಇಕ್ವೇಶನ್ಸ್ ಎಷ್ಟು ಅದಾವ್ರಿ? 2x ಪ್ಲಸ್ y ಇಸ್ ಈಕ್ವಲ್ ಟು 8. ಏನ್ ಸಿಕ್ತು? x ಬೆಲೆ ಏನ್ ಸಿಕ್ತು ನೋಡ್ರಿ? x ಬೆಲೆ ಏನ್ ಸಿಕ್ತು? 3 ಸಿಕ್ಕಿದೆ. 3 ಹಾಕ್ರಿ. ಪ್ಲಸ್ y ಬೆಲೆ ಎಷ್ಟಿದೆ? 2 ಇಸ್ ಈಕ್ವಲ್ ಟು 8. 2 3 6 ಪ್ಲಸ್ 2 ಇಸ್ ಈಕ್ವಲ್ ಟು 8. 8 ಇಸ್ ಈಕ್ವಲ್ ಟು 8 ಆಯ್ತಲ್ಲ. ಈ ಇಕ್ವೇಶನ್ ಸ್ಯಾಟಿಸ್ಫೈಡ್ ಆಯ್ತು. ಇನ್ನೊಂದು ಇಕ್ವೇಶನ್ ಏನಾಯ್ತು ನೋಡ್ರಿ? x ಪ್ಲಸ್ y ಇಸ್ ಈಕ್ವಲ್ ಟು 5. x ಎಷ್ಟಿದೆ ನೋಡ್ರಿ? x 3 ಇದೆ, ಪ್ಲಸ್ y ಎಷ್ಟಿದೆ? 2 ಇದೆ, 5. ಸೊ 5 ಇಸ್ ಈಕ್ವಲ್ಸ್ ಟು 5. ಸೊ ನಾವು ಏನ್ ಸೊಲ್ಯೂಷನ್ ಕಂಡುಹಿಡಿತಾ ಇದೀವಲ್ಲ, ಆ ಸೊಲ್ಯೂಷನ್ ಎರಡು x ಮತ್ತೆ y ವ್ಯಾಲ್ಯೂ ಎರಡು
ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಅನ್ನ ಏನಾಗ್ತಾ ಇದ್ದು ಸ್ಯಾಟಿಸ್ಫೈಡ್ ಮಾಡ್ತಾ ಇದೆ ಅಂತಕ್ಕಂಥದ್ದು. ಹಾಗಾದ್ರೆ ನಮಗೆ ನೀವು ಹೇಳ್ರಿ, ನಮಗೆ ಇಂಟರ್ಸೆಕ್ಟಿಂಗ್ ಲೈನ್ ಇತ್ತಪ್ಪ ಅಂತಂದ್ರೆ ನಮಗೆ ಕಾಮನ್ ಸೊಲ್ಯೂಷನ್ ಒಂದೇ ಒಂದು ಸಿಕ್ತು, ಓನ್ಲಿ ಒನ್. ಇಂಗ್ಲಿಷ್ ನೊಳಗೆ ಯೂನಿಕ್ ಅಂತ ಹೇಳಿ ಯಾಕೆ ಬರಿತಾ ಇದೀನಿ ಅಂತಂದ್ರೆ ಕ್ವಶನ್ ಪೇಪರ್ ಅಲ್ಲಿ ಯೂನಿಕ್ ಸೊಲ್ಯೂಷನ್ ಅಂತಂದ್ರೆ ಇದೇನು ಯೂನಿಕ್ ಅಂತ ಹೇಳಿ ಮತ್ತೆ ಕನ್ಫ್ಯೂಷನ್ ಆಕೈತಿ. ಅದಕ್ಕೆ ಎಷ್ಟು ಸಾಧ್ಯ ಆಕೈತಿ ಅಷ್ಟು ನೀವು ಥಿಂಗ್ಸ್ ಗಳನ್ನ ಫ್ಯಾಕ್ಟ್ಸ್ ಗಳನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು. ಯೂನಿಕ್ ಅಂದ್ರೆ ಓನ್ಲಿ ಒನ್ ಅಂತ, ಯೂನಿಕ್ ಅಂದ್ರೆ ಒಂದು. ಓಕೆನಾ? ಎಸ್. ಸೊ ಇಂಟರ್ಸೆಕ್ಟಿಂಗ್ ಲೈನಿಗೆ ಏನಾಯ್ತು, ಯೂನಿಕ್ ಸೊಲ್ಯೂಷನ್ ಆಯ್ತು, ಒಂದೇ ಒಂದು ಸೊಲ್ಯೂಷನ್. ಸೊಲ್ಯೂಷನ್ ಇದೆ ಅಂತಂದ್ರೆ ಒಂದು ಇರಲಿ ಇನ್ಫಿನಿಟ್ ಇರಲಿ, ಸೊಲ್ಯೂಷನ್ ಇದೆ ಅಂತಂದ್ರೆ ಲೈನ್ಸ್ಗಳು ಯಾವುದು ಕನ್ಸಿಸ್ಟೆಂಟ್. ಅಂಡರ್ಸ್ಟುಡ್? ಕನ್ಸಿಸ್ಟೆಂಟ್. ಈಗ ನಮಗೇನು ಗೊತ್ತಾಯ್ತು, ಇದಿಷ್ಟ ಆಯ್ತು. ಈಗ ಈ ಲೈನ್ಸ್ಗಳು ಇದಾವಲ್ಲ, ಈಗ A1 ಎಷ್ಟಿದೆ ನೋಡ್ರಿ, 2 ಇದೆ. A1 2 ಇದೆ. B1 ಎಷ್ಟಿದೆ ನೋಡ್ರಿ, 1 ಇದೆ. ಏನಿಲ್ಲ ಅಂದ್ರೆ ಇಲ್ಲಿ 1 ಇದೆ. C1 ಎಷ್ಟಿದೆ ನೋಡ್ರಿ, 8 ಇದೆ. A2 ಎಷ್ಟಿದೆ, 1. B2 ಎಷ್ಟಿದೆ ನೋಡ್ರಿ, 1. C2 ಎಷ್ಟಿದೆ ನೋಡ್ರಿ, 8. ಈ 5 ಇದೆ. ಓಕೆನಾ? ಸಾರಿ, ಇದು 5 ಇದೆ. ಸೊ ಈಗ ರೇಷಿಯೋ ತಗೋರಿ, A1 ಭಾಗಲೆ A2. A1 ಎಷ್ಟಿದೆ, 2. A2 ಎಷ್ಟಿದೆ, 1 ಇದೆ. ಸೊ 1 ಭಾಗಲೆ 2 ಭಾಗಲೆ 1 ಅಂದ್ರೆ 2 ಬಿಟ್ಟಿದೆ ನನಗೆ. ಈಗ B1 ಭಾಗಲೆ B2 ಮಾಡ್ರಿ, B1 ಎಷ್ಟಿದೆ, 1 ಇದೆ. B2 ಎಷ್ಟಿದೆ, 1 ಇದೆ. 1 ಭಾಗಲೆ 1 ಅಂದ್ರೆ 1. ಹಾಗಾದ್ರೆ ನೋಡ್ರಿ, 1 ಯಾವತ್ತು 2ಕ್ಕೆ ಈಕ್ವಲ್ ಏನ? ಇಲ್ಲ. ಹಾಗಾದ್ರೆ A1 ಭಾಗಲೆ A2 B1 ಭಾಗಲೆ B2 ಗ ಈಕ್ವಲ್ ಇಲ್ಲ ಅಂತಂದ್ರೆ ಇಂಟರ್ಸೆಕ್ಟಿಂಗ್ ಲೈನ್. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಸೊ ಇದಿಷ್ಟು ನೀವು ಫ್ಯಾಕ್ಟ್ ಅನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರೆ ಕೆಲಸ ಮುಗೀತು. ನೀವು ಎಷ್ಟೇ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ತಗೊಳ್ರಿ, ಯಾವತ್ತು ರೇಷಿಯೋ A1 A2 B1 B2 ರೇಷಿಯೋಗ ಈಕ್ವಲ್ ಇರೋಗಿಲ್ಲ. ಅವಾಗ ಅದು ಇಂಟರ್ಸೆಕ್ಟಿಂಗ್ ಲೈನ್ ಆಯ್ತು. ಇಂಟರ್ಸೆಕ್ಟಿಂಗ್ ಲೈನ್ ಅಂತಂದ್ರೆ ಎಷ್ಟೆಲ್ಲ ಫ್ಯಾಕ್ಟ್ಸ್ ಗಳನ್ನ ನೀವು ಇಲ್ಲಿ ಅರ್ಥ ಮಾಡ್ಕೋತೀರಿ. ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತಂದ್ರೆ ಒಂದು ಏನು ಇಂಟರ್ಸೆಕ್ಟಿಂಗ್ ಲೈನ್ ಅಂತಂದ್ರೆ ಏನು, ಒಂದು ಓನ್ಲಿ ಒನ್ ಸೊಲ್ಯೂಷನ್. ಏನ್ ಸೊಲ್ಯೂಷನ್ ಇದೆ ನಮಗ, ಓನ್ಲಿ ಒನ್, ಅಥವಾ ಯೂನಿಕ್ ಅಂತ ಹೇಳಿ ಇಂಗ್ಲಿಷ್ ಒಳಗೆ ಅಂತೀವಿ. ಯೂನಿಕ್ ಅಂತ ಹೇಳಿ ಸೊಲ್ಯೂಷನ್. ಎಷ್ಟು ಸೊಲ್ಯೂಷನ್ ರೀ? ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತಂದ್ರೆ ಓನ್ಲಿ ಒನ್ ಸೊಲ್ಯೂಷನ್. ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತಂದ್ರೆ ಒನ್ ಸೊಲ್ಯೂಷನ್ ಇದೆ ಅಲ್ಲ, ಒಂದಾದ್ರೆ ಇರಲಿ ಇನ್ಫಿನಿಟ್ ಇರಲಿ, ಕನ್ಸಿಸ್ಟೆಂಟ್. ಮೂರನೇದು ಏನಪ್ಪಾ ಅಂತಂದ್ರೆ ರೇಷಿಯೋ ಏನಾಗ್ತಾವು, A1 A2 B1 B2 ಈಕ್ವಲ್ ಆಗೋದಿಲ್ಲ. ಅಂದ್ರೆ ನೀವು ಇಂಟರ್ಸೆಕ್ಟಿಂಗ್ ಲೈನ್ ಅಂತಂದ್ರೆ ಈ ತರ ಇದೆ. ಇಂಟರ್ಸೆಕ್ಟಿಂಗ್ ಲೈನ್ ಓನ್ಲಿ ಒನ್ ಪಾಯಿಂಟ್, ಕಾಮನ್ ಪಾಯಿಂಟ್, ಓನ್ಲಿ ಒನ್ ಕಾಮನ್ ಪಾಯಿಂಟ್. ಅಂದ್ರೆ ಈ ಪಾಯಿಂಟ್ ಈ ಲೈನ್ ಮೇಲೇನೂ ಇದೆ, ಈ ಲೈನ್ ಮೇಲೇನೂ ಇದೆ. ಓಕೆನಾ? ಎಸ್. ಮತ್ತೆ ಬೇರೆ ಯಾವ್ದಾದ್ರು ಪಾಯಿಂಟ್ ಅದಾವೆ ನೋಡ್ರಿ, 2 ಲೈನ್ ಮೇಲೆ ಇರಬೇಕು. ಅದು ಒಂದು ಲೈನ್ ಬಿಟ್ರೆ ಯಾವುದೇ ಒಂದು ಪಾಯಿಂಟ್, ಬೇರೆ ಯಾವುದೇ ಒಂದು ಪಾಯಿಂಟ್ 2 ಲೈನಿಗೆ ರಿಪ್ರೆಸೆಂಟ್ ಮಾಡೋದಿಲ್ಲ. ಹೌದಾ? ಸೊ ಇದು ಇಷ್ಟು ನೀವು ಇದು ಇಂಟರ್ಸೆಕ್ಟಿಂಗ್ ಲೈನ್ ಬಗ್ಗೆ ತಿಳ್ಕೊಂಡ್ರಿ. ಹೌದಾ? ಸೊ ಇಮ್ಯಾಜಿನೇಷನ್ ಮಾಡ್ಕೋಬೇಕು. ಸೊ ಇದು ಇಷ್ಟು ಕೊಟ್ಟರು ನಿಮಗ ನೋಡ್ರಿ, ಇದು ಇಷ್ಟು ಕೊಟ್ಟು ಈ ಲೈನ್ ಇಂಟರ್ಸೆಕ್ಟಿಂಗ್ ಲೈನ್ ಹೌದೋ ಇಲ್ಲೋ ಅಂತ ಹೇಳಿ ಚೆಕ್ ಮಾಡೋದಕ್ಕೆ ನೀವೇನ್ ಮಾಡ್ತೀರಿ, A1 ಭಾಗಲೆ A2 B1 ಭಾಗಲೆ B2 C1 ಭಾಗಲೆ C2 ಮುಂದಕ್ಕೆ ಕಲಿತಾ ಹೋಗೋಣ. ಬಟ್ ಅಟ್ಲೀಸ್ಟ್ A1 ಭಾಗಲೆ A2 B1 ಭಾಗಲೆ B2 ಮಾಡಿದ್ವಿಪ್ಪ ಅಂತ ತಿಳ್ಕೊರಿ. ನೋಡ್ರಿ, A1 ಭಾಗಲೆ A2 B1 ಭಾಗಲೆ B2 ಇವೆರಡು ಈಕ್ವಲ್ ಆಗ್ಲಿಲ್ಲ ಅಂತಂದ್ರೆ ಇಂಟರ್ಸೆಕ್ಟಿಂಗ್ ಲೈನ್ ಅಂತ ಹೇಳಿ ಬಿಡಬೇಕು. ಸರಿ, ಈಕ್ವಲ್ ಆಯ್ತು ಅಂತಂದ್ರೆ ಏನ್ ಮಾಡ್ತೀವಿ ಅಂದ್ರೆ C1 ಭಾಗಲೆ C2 ಕತಿ ಏನು ಅಂತ ಹೇಳಿ ನೋಡ್ತೀವಿ. ಹೌದಾ? ಅದು ನೆಕ್ಸ್ಟ್ ನೋಡೋಣ. ಸೊ ಇದಿಷ್ಟು ನೀವು ಅರ್ಥ ಮಾಡ್ಕೊಂಡ್ರಿ.